ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಸಂದೀಪ್ ಪುರೋಹಿತರು ಮಾತಾಡ್ತಿದ್ದೇನೆ. ಆತ್ಮೀಯ ಬಂಧುಗಳೇ, ಇದೇ ಬರುವಂತಹ ಮಾರ್ಚ್ 3ನೇ ತಾರೀಕಿನ ದಿವಸ ಮಂಗಳವಾರ ಚಂದ್ರಗ್ರಹಣ ಇರುತ್ತದೆ. ಈ ಚಂದ್ರಗ್ರಹಣ ಅಂತ ಹೇಳಿದ್ರೆ ಕೇತು ಸ್ಪರ್ಶ ಆಗುವಂಥದ್ದು. ಕೇತು ಗ್ರಹ ಅಂದರೆ ಗ್ರಹಣ ಅಂತ ಹೇಳಿದ್ರೆ ಹಿಡಿಯುವಂಥದ್ದು ಅಂತ ಹೇಳಿ. ಆ ಕೇತು ಚಂದ್ರನಿಗೆ ಕೇತು ಸ್ಪರ್ಶವಾದಾಗ ಗ್ರಹಣ ಹಿಡಿಯುವುದು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಪೂರ್ವ ನಕ್ಷತ್ರ ಸಿಂಹರಾಶಿಯಲ್ಲಿ ಈ ಚಂದ್ರನಿಗೆ ಕೇತುವಿನ ಗ್ರಹಣ ಇರ್ತದೆ. ಈ ಒಂದು ಕಾಲದಲ್ಲಿ ಗ್ರಹಣ ಆಚರಣೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ ನಮಗೆ ಸನಾತನ ಧರ್ಮದವರಿಗೆ. ಯಾಕಂತ ಹೇಳಿದ್ರೆ ಈ ಒಂದು ಗ್ರಹಣ ಕಾಲದಲ್ಲಿ ನಾವು ಕೆಲವೊಂದು ಅದಕ್ಕೆ ಬೇಕಾದಂತಹ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಆಹಾರ ಪದ್ಧತಿ ಇರಬಹುದು, ವ್ರತ ಇರಬಹುದು. ಇದನ್ನು ನಾವು ಆಚರಣೆಯನ್ನು ಮಾಡಿದಾಗ ನಮಗೆ ಆ ಗ್ರಹಣ ಕಾಲದಲ್ಲಿ ಬರುವಂಥ ದೋಷದಿಂದ ಮುಕ್ತರಾಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಗ್ರಹಣ ಅನ್ನುವಂಥದ್ದು 3:19 ಸಂಧ್ಯಾಕಾಲ ಸ್ಪರ್ಶ ಆಗ್ತದೆ. ಹಾಗೆ ಮೋಕ್ಷ ಆಗುವಂಥದ್ದು 6:48 ಮೋಕ್ಷ ಆಗ್ತದೆ. ಈ ಒಂದು ಸ್ಪರ್ಶ ಕಾಲದಿಂದ ನಾವು ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ಅನ್ನುವಂಥದ್ದು ಖಾಲಿಯಾಗಿರಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಆ ದಿವಸ ಮಧ್ಯಾಹ್ನದ ಭೋಜನವನ್ನು ನಿಷಿದ್ಧವನ್ನು ಮಾಡಿದ್ದೇವೆ. ಹಾಗೆ ಜೊತೆಯಲ್ಲಿ ಗ್ರಹಣ ಕಾಲದಲ್ಲಿ ನಾವು ಸ್ನಾನ ಮಾಡಿಕೊಂಡು ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಜಪ ಪೂಜೆ ಇತ್ಯಾದಿಗಳನ್ನು ಮಾಡೋದ್ರಿಂದ ನಮಗೆ ಒಳ್ಳೆ ಫಲವು ಕೂಡ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವಾಗ್ತದೆ. ಚಂದ್ರನ ಪ್ರೀತ್ಯರ್ಥವಾಗಿ ಜಪ, ಜೊತೆಯಲ್ಲಿ ಕೇತುವಿನ ಪ್ರೀತ್ಯರ್ಥವಾಗಿ ಜಪವನ್ನು ಮಾಡುವಂಥದ್ದು ಇದು ಆಚರಣೆ ಆಗಿರ್ತದೆ. ಗ್ರಹಣ ಮೋಕ್ಷದ ನಂತರದಲ್ಲಿ ಸ್ನಾನ ಮಾಡಿ ಬಂದು ನಾವು ವಿಶೇಷವಾದಂಥ ರೀತಿಯಲ್ಲಿ ಶುದ್ಧಾಚಾರವನ್ನು ಮಾಡಿಕೊಂಡು ಗ್ರಹವನ್ನು ಶುದ್ಧ ಮಾಡಿ, ದೇವರ ಕೊಠಡಿಯನ್ನು ಶುದ್ಧ ಮಾಡಿ, ಪುನಃ ಪೂಜೆಯನ್ನು ಮಾಡಿ, ನಂತರದಲ್ಲಿ ಮರುದಿವಸ ನಾವು ರುದ್ರಾಭಿಷೇಕವನ್ನು ರುದ್ರನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಮಾಡುವುದು ತುಂಬ ಉತ್ತಮವಾಗಿರ್ತದೆ. ಹಾಗಾಗಿ ಈ ಗ್ರಹಣದ ಈ ಒಂದು ಕಾಲದಲ್ಲಿ ಈ ಗ್ರಹಣ ದೋಷ ಅಂತ ಕೆಲವು ರಾಶಿಗಳಿಗೆ ಹೇಳಲ್ಪಡ್ತದೆ. ಒಂದು ಸಿಂಹ ರಾಶಿಗೆ, ಜೊತೆಯಲ್ಲಿ ಕನ್ಯಾ ರಾಶಿಗೆ, ಜೊತೆಯಲ್ಲಿ ಮೀನ ರಾಶಿಯವರಿಗೆ ಮತ್ತು ಮಕರ ರಾಶಿಯವರಿಗೆ ಈ ಗ್ರಹಣ ದೋಷ ಅನ್ನುವಂಥದ್ದು ಇರ್ತದೆ. ಇವರು ವಿಶೇಷವಾದಂಥ ರೀತಿಯಲ್ಲಿ ಮರುದಿವಸದಲ್ಲಿ ಈಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮಾಡುವುದು ತುಂಬ ಉತ್ತಮವಾಗಿರ್ತಕ್ಕಂತಹ ಫಲ ಆಗಿರ್ತದೆ. ಹಾಗೆ ಈ ಗ್ರಹಣವನ್ನು ನಾವು ಯಾಕಂದರೆ ಚಂದ್ರ ಅಂತ ಹೇಳಿದ್ರೆ ಅವನಿಗೆ ಮನೋಕಾರಕ ಮಾತೃಕಾರಕ ಅಂತ ಹೇಳಲ್ಪಡುವಂಥದ್ದು, ಮನಸ್ಸಿಗೆ ಸಂಬಂಧಪಟ್ಟಂಥದ್ದು. ಹಾಗೆ ಜೊತೆಯಲ್ಲಿ ಇಲ್ಲಿ ಕೇತು ಸ್ಪರ್ಶ ಆಗಿರುವ ಕಾರಣ ಇಲ್ಲಿ ಕೇತುವಿನಿಂದ ಏನಾದರೂ ಉದರಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಕೂಡ ಕಾಣಿಸಿಕೊಳ್ಳುವಂಥದ್ದು ಸಾಧ್ಯ ಇರ್ತದೆ. ಆ ನಿಟ್ಟಿನಲ್ಲಿ ನಾವಿದನ್ನು ಯಾವುದೇ ಒಂದು ರೀತಿಯಲ್ಲಿ ತಾತ್ಕಾರ ಮಾಡದೆ ಒಳ್ಳೆ ರೀತಿಯಲ್ಲಿ ಆಚರಣೆಯನ್ನು ಮಾಡುವುದು ನಮ್ಮ ಮೂಲ ಉದ್ದೇಶಗಳು ಕೂಡ ಆಗಿರ್ತದೆ. ಹಾಗಾಗಿ ನಾವು ಸನಾತನ ಧರ್ಮ